ಎಲ್ಲ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ. ರಾಜ್ಯ ಸರ್ಕಾರದಿಂದ 5 ದೊಡ್ಡ ಘೋಷಣೆಗಳಾಗಿರಬಹುದು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ ಹೊಸ ಸೂಚನೆ. ಪಂಚ ಗ್ಯಾರಂಟಿ ಯೋಜನೆಗಳು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಾಕಿ ಹಣ ಜಮೆ ಬಗ್ಗೆನೂ ಕೂಡ ದೊಡ್ಡ ಸಿಹಿ ಸುದ್ದಿ ಬಂದಿದೆ. ಸೊ ವೀಕ್ಷಕರೇ, ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಇನ್ನು ಹೊಸದಾಗಿ ಅರ್ಜಿ ಹಾಕಬೇಕು, 7 ಪ್ರಶ್ನೆಗಳು, 7 ದಾಖಲೆಗಳು ಕೂಡ ರೆಡಿ ಇಟ್ಕೊಳ್ಳಿ. ಇನ್ನು ರೇಷನ್ ಕಾರ್ಡ್ ಇದ್ದವರು, BPL ಕಾರ್ಡ್ ಇರ್ಲಿ ನಿಮ್ಮ ಹತ್ತಿರ, AY ಕಾರ್ಡ್ ಇರ್ಲಿ, ನಿಮಗೂ ಕೂಡ ಭರ್ಜರಿ ಸುದ್ದಿ. ಹೌದು, ಎಲ್ಲ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಅಕ್ಕಿ ಜೊತೆಗೆ ಏನೆಲ್ಲ ಸಿಗುತ್ತೆ, ಹೊಸ ಯೋಜನೆಗಳ ಬಗ್ಗೆನೂ ಕೂಡ ಒಂದು ಅಪ್ಡೇಟ್ ಸಿಕ್ಕಿದೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ, ಪಿಂಚಣಿ ಹಣ ಪಡ್ಕೋತಾ ಇದ್ದವರು ಅಂದ್ರೆ ಸಂಧ್ಯಾ ಸುರಕ್ಷಾ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ವಿಕಲಚೇತನರ ಪಿಂಚಣಿ ಹಣ ಆಗಿರ್ಬೋದು, ನೀವು ಯಾವುದೇ ಒಂದು ಪಿಂಚಣಿ ಪಡ್ಕೋತಾ ಇದ್ರು ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸೊ ವೀಕ್ಷಕರೇ, ವಿಡಿಯೋನ ಪೂರ್ತಿ ಕೊನೆ ತನಕ ನೋಡೋದನ್ನ ಮರಿಬೇಡಿ. ಇದು ದಿಢೀರ್ ಅಂತ ಬಂಗಾರ ಬೆಳ್ಳಿ ಬೆಲೆಯಲ್ಲಿ ಭಾರಿ ಒಂದು ಇಳಿಕೆ ಕಂಡು ಬಂದಿದೆ. ಹೌದು, ಸಾರ್ವಕಾಲಿಕ ಕನಿಷ್ಠ ಮಟ್ಟಕ್ಕೆ ಅಂತಾನೆ ಹೇಳ್ಬೋದು. ಅಮೆರಿಕ ಇರಾನ್ ನಡುವಿನ ಯುದ್ಧ ಕೊನೆ ಆಯ್ತು, ಎಷ್ಟು ಇಳಿಕೆ ಆಗಿದೆ ನೋಡೋಣ. ಇನ್ನು ಬೈಕು, ಕಾರು, ವಾಹನ ಇದ್ದವರಿಗೆ ಒಂದು ಕಡೆಗೆ ಸೂಪರ್ ಸಿಹಿ ಸುದ್ದಿ, ಇನ್ನೊಂದು ಕಡೆಗೆ ಹೊಸ ರೂಲ್ಸ್. ತಪ್ಪು ಮಾಡಿದ್ರೆ 10,000 ರೂಪಾಯಿವರೆಗೂ ದಂಡ ಬೀಳುತ್ತೆ. ಹೌದು ವೀಕ್ಷಕರೇ, ಎಲ್ಲರೂ ಕೂಡ ಈ ತಪ್ಪುಗಳನ್ನ ಮಾಡಬಾರ್ದು ಅಂತಾನೆ ಹೇಳಲಾಗ್ತಾ ಇದೆ. ಹಾಗಾದ್ರೆ ಯಾವೆಲ್ಲ ಹೊಸ ನಿಯಮಗಳು, ಹೊಸ ರೂಲ್ಸ್ ಗಳು, ಬೈಕು, ಕಾರು, ವಾಹನ ನಿಮ್ಮ ಮನೇಲಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಎಲ್ಲಾ ಮಾಹಿತಿ ಕೂಡ ತಿಳಿದುಕೊಳ್ಳಿ. ಅದಕ್ಕಿಂತ ಮುಂಚೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಅಥವಾ ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆ. ರಾಜ್ಯ ಸರ್ಕಾರದಿಂದ ಹೊಸ ರೂಲ್ಸ್ ಕೂಡ ನಾವು ನಿಮಗೆ ಹೇಳಲಿದ್ದೇವೆ. ಹಾಗೆ ಪ್ರತಿಯೊಬ್ರು ಕೂಡ ನಾವು ಕೇಳೋ ಪ್ರಶ್ನೆಗೆ ಕಮೆಂಟ್ ಬಾಕ್ಸ್ ಮೂಲಕ ಉತ್ತರ ಕೊಡಬಹುದು. ಪ್ರಶ್ನೆ ಏನಪ್ಪಾ ಅಂದ್ರೆ, ನಿಮಗೆ ಗೃಹಲಕ್ಷ್ಮಿದು 30ನೇ ಕಂತು ಹಣ ಜಮೆ ಆಯ್ತಾ? ಎದಕ್ಕಂದ್ರೆ ಎಲ್ಲರಿಗೂ ಕೂಡ 30ನೇ ಕಂತು ಹಣ ಹಾಕಲಾಗಿದೆ ಅಂತ ಸರ್ಕಾರದಿಂದ ಅಧಿಕೃತ ಘೋಷಣೆ ಆಗಿದೆ. ಹಾಗಾದ್ರೆ ನಿಮಗೆ 30ನೇ ಕಂತಿನವರೆಗೂ ಹಣ ಜಮೆ ಆಗಿದೆಯಾ? ಎಸ್ ಆರ್ ನೋ ಅಂತ ನಮಗೆ ದಯವಿಟ್ಟು ಕಮೆಂಟ್ ಮಾಡಿ. ಇನ್ನು 31ನೇ ಕಂತು ಹಣ ಕೂಡ ಸದ್ಯದಲ್ಲೇ ಬಿಡುಗಡೆ ಆಗಲಿದೆ ಎಂಬುವ ದೊಡ್ಡ ಸಿಹಿ ಸುದ್ದಿ ಕೂಡ ಬರ್ತಾ ಇದೆ. ಹೌದು, ಅನರ್ಹರನ್ನ ತೆಗೆದು ಹಾಕಲಾಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯಿಂದ. ಮೃತಪಟ್ಟವರನ್ನ ತೆಗೆದು ಹಾಕಲಾಗಿದ್ದಾರೆ. ಇನ್ನೊಂದು ಕಡೆಗೆ GST ಮತ್ತು ಇನ್ಕಮ್ ಟ್ಯಾಕ್ಸ್ ತೆರಿಗೆ ಪಾವತಿ ಮಾಡ್ತಾ ಇದ್ದವರ ಒಟ್ಟು 1,90,000 ಜನರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಕೈ ಬಿಡಲಾಗಿದೆ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ದುರ್ಬಳಕೆ ಆಗ್ತಾ ಇರೋ ಪರಿಣಾಮದಿಂದಾಗಿ ಸರ್ಕಾರಕ್ಕೆ ಹೆಚ್ಚುವರಿ ಹೊರೆ ಆಗ್ತಾ ಇರೋದ್ರಿಂದ ಇದನ್ನ ತೆಗಿಬೇಕು ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಒಂದು ಹೊಸ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಇನ್ನು ಗೃಹಲಕ್ಷ್ಮಿಯರಿಗೆ ರಾಜ್ಯಾದ್ಯಂತ ಎಲ್ಲರಿಗೂ ಕೂಡ ಅಂದ್ರೆ ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ಇನ್ನು 1 ವಾರದಲ್ಲಿ ಹೊಸ ಅಪ್ಡೇಟ್ ಸರ್ಕಾರದಿಂದ ಅಧಿಕೃತವಾಗಿ ಬರಲಿದೆ. ಮರು ಅರ್ಜಿ ಹಾಕಬೇಕು ಅಂದ್ರೆ ಮತ್ತೊಮ್ಮೆ ನೀವು ಹೊಸದಾಗಿ ಅರ್ಜಿ ಹಾಕಬೇಕಾಗುತ್ತೆ. ಈ ಒಂದು ಅರ್ಜಿ ಹಾಕಿದವರಿಗೆ ಮಾತ್ರ ಮುಂದಿನ ತಿಂಗಳಿನಿಂದ ಕಂತಿನ ಹಣ ಬರುತ್ತೆ. ಅಂದ್ರೆ 2,000 ರೂಪಾಯಿ ಹಣ ಬರ್ಬೇಕಂದ್ರೆ ಕಡ್ಡಾಯವಾಗಿ ನೀವು ಮತ್ತೊಮ್ಮೆ ಅರ್ಜಿ ಹಾಕಬೇಕು. ಇದು ನಿಮಗೆ ಗೊತ್ತಿರಬಹುದು. ಆದ್ರೆ ಈ ಬಾರಿ ಗೃಹಲಕ್ಷ್ಮಿ ಯೋಜನೆಗೆ ವೋಟರ್ ID ಲಿಂಕ್ ಮಾಡುವ ಒಂದು ವ್ಯವಸ್ಥೆ ಬರಲಿದೆ. ಹೌದು, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮಾತ್ರ ಅಲ್ಲ, ವೋಟರ್ ID ಕಾರ್ಡ್ ಕೂಡ ಕಡ್ಡಾಯವಾಗಿ ನಿಮ್ಮ ಹತ್ರ ಇರಬೇಕು. ಜೊತೆಗೆ ನೀವು ಕರ್ನಾಟಕದಲ್ಲಿ ಮತದಾನ ಮಾಡಿರ್ಬೇಕು. ಅಂದ್ರೆ ನಿಮ್ದು ವೋಟಿಂಗ್ ಲಿಸ್ಟ್ ಅಲ್ಲಿ ನಿಮ್ದು ಹೆಸರು ಇರಬೇಕು, ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರಬೇಕು ಅಂತ ಹೇಳಲಾಗ್ತಾ ಇದೆ. ಇದು ಕೂಡ ಒಂದು ಹೊಸ ನಿಯಮ ಅಂತಾನೆ ಹೇಳ್ಬಹುದು. ಅಂದ್ರೆ ಗೃಹಲಕ್ಷ್ಮಿ ಮತ್ತು ದುರುಪಯೋಗಕ್ಕೆ ಬ್ರೇಕ್ ಅಂತ ಹೇಳ್ಬಹುದು. ಇದು ವೋಟರ್ ID, ಆಧಾರ್ ಲಿಂಕ್ ಮಾಹಿತಿ ಕಡ್ಡಾಯ ಮಾಡೋ ಸಾಧ್ಯತೆ ಸರ್ಕಾರದಿಂದ ಇರುವಂತದ್ದು. ಇನ್ನು ಎರಡನೇದಾಗಿ ಬಯೋಮೆಟ್ರಿಕ್ ಈ ಬಾರಿ ಜಾರಿಗೆ ತರ್ತಾ ಇದ್ದಾರೆ. ಹೌದು ವೀಕ್ಷಕರೇ, ಬಯೋಮೆಟ್ರಿಕ್ ಅನ್ನಭಾಗ್ಯ ಯಾವ ತರ ಬಯೋಮೆಟ್ರಿಕ್ ನೀವು ಕೊಡ್ತಿರಲ್ಲ ಆ ತರ ಬಯೋಮೆಟ್ರಿಕ್ 1 ಬಾರಿ ಕೊಟ್ರೆ ಸಾಕು. ಇನ್ನು 2 ವರ್ಷ ನಿಮಗೆ ಆರಾಮಾಗಿ ಹಣ ಬರ್ತಾ ಇರುತ್ತೆ. ಒಂದು ಸಲ ಬಯೋಮೆಟ್ರಿಕ್ ಕೊಟ್ಟು ಯೋಜನೆಗೆ ನೀವು ಮತ್ತೊಮ್ಮೆ ಮರು ನೋಂದಣಿ ಮಾಡ್ಕೋಬೇಕು. ಇನ್ನು ಮೂರನೇದಾಗಿ ಯಾವೆಲ್ಲ ಒಂದು 7 ದಾಖಲೆಗಳನ್ನ ನೀವು ರೆಡಿ ಇಟ್ಕೋಬೇಕು ಅಂದ್ರೆ, ನಿಮ್ದು ಆಧಾರ್ ಕಾರ್ಡು ಬ್ಯಾಂಕ್ ಖಾತೆ ಲಿಂಕ್ ಆಗಿರ್ಬೇಕು ಕಡ್ಡಾಯ. ಇನ್ನು NPCI ಮ್ಯಾಪಿಂಗ್ ಬ್ಯಾಂಕ್ ನಲ್ಲಿ ಆನ್ ಆಗಿರ್ಬೇಕು. DBT ನಿಮ್ದು ಒಂದು ಆಕ್ಟಿವ್ ಇರಬೇಕು. ಇನ್ನು ಬ್ಯಾಂಕ್ ಖಾತೆ ಆಕ್ಟಿವ್ ಇರಬೇಕು. ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ವಿವರಗಳು ಹೊಂದಿಕೆ ಆಗ್ಬೇಕು. ಅಂದ್ರೆ ಹೆಸರು ಮಿಸ್ ಮ್ಯಾಚಿಂಗ್ ಆಗ್ಬಾರ್ದು. ಮೊಬೈಲ್ ಸಂಖ್ಯೆಗೂ ಕೂಡ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು. ಆಧಾರ್ ಕಾರ್ಡ್ ಬ್ಯಾಂಕ್ ಲಿಂಕ್ ಆಗಿರ್ಬೇಕು. ರೇಷನ್ ಕಾರ್ಡ್ ಮೇಲಿರೋ ನಿಮ್ಮ ಹೆಸರು, ಆಧಾರ್ ಕಾರ್ಡ್ ಮೇಲಿರೋ ನಿಮ್ಮ ಹೆಸರು ಒಂದೇ ತರ ಇರಬೇಕು. ಬ್ಯಾಂಕ್ ಖಾತೆ ವಿವರಗಳಲ್ಲಿ ಯಾವುದೇ ರೀತಿ ಲೋಪದೋಷಗಳು ಇರಬಾರ್ದು ಅಂತಾನೂ ಕೂಡ ಒಂದು ಹೇಳಿಕೆ ಇಲ್ಲಿ ಬಂದಿದೆ ವೀಕ್ಷಕರೇ. ಇನ್ನು ಯಾವೆಲ್ಲ ದಾಖಲೆಗಳನ್ನು ರೆಡಿ ಇಟ್ಕೋಬೇಕು ನೋಡಿ, ಆಧಾರ್ ಕಾರ್ಡು, ನಿಮ್ದು ರೇಷನ್ ಕಾರ್ಡು, ನಿಮ್ದು ವೋಟರ್ ID, ಇನ್ನು ನೀವು ಜಾತಿ ಪ್ರಮಾಣ ಪತ್ರವನ್ನು ಕೂಡ ರೆಡಿ ಇಟ್ಕೊಳ್ಳಿ. ಇದು ಕೂಡ RD ಸಂಖ್ಯೆ ಹಾಕಬೇಕಾಗಿ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಆಧಾರ್ ಕಾರ್ಡ್ ಗೆ ಲಿಂಕ್ ಇದ್ದ ಮೊಬೈಲ್ ನಂಬರ್ ಕೂಡ ಆಕ್ಟಿವ್ ಆಗಿರಬೇಕು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಸೊ ಮುಂದಿನ 1 ವಾರದಲ್ಲಿ ಹೊಸ ಅರ್ಜಿ ಪ್ರಕ್ರಿಯೆ ಶುರುವಾಗುತ್ತೆ. ಅರ್ಜಿ ಹಾಕಿದ ಬಳಿಕ 31ನೇ ಕಂತು ಹಣ ಜಮೆ ಆಗುವ ನಿರೀಕ್ಷೆ ಕೂಡ ಇದೆ. ಇನ್ನು ಎರಡನೇದಾಗಿ ಅನ್ನಭಾಗ್ಯ ಫಲಾನುಭವಿಗಳಿಗೆ BPL ಕಾರ್ಡ್ ಇದ್ದವರಿಗೆ ಏನಪ್ಪಾ ಗುಡ್ ನ್ಯೂಸ್. ಮೊದಲನೇ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಅನ್ನ ಸುವಿಧಾ ಯೋಜನೆ ಮೂಲಕ ಮನೆ ಬಾಗಿಲಿಗೆ ಪಡಿತರ ಒಂದು ವ್ಯವಸ್ಥೆ ಕಲ್ಪಿಸುವ ಯೋಜನೆ ಜಾರಿಗೆ ಬಂದಿರುವಂತದ್ದು. ಅಂದ್ರೆ 75 ವರ್ಷ ಮೇಲ್ಪಟ್ಟವರು ಹಿರಿಯ ನಾಗರಿಕರು
ನಿಮ್ಮ ಒಂದು ನ್ಯಾಯಬೆಲೆ ಅಂಗಡಿಗೆ ಹೋಗಿ ಅನ್ನ ಸುವಿಧಾ ಯೋಜನೆ ಮೂಲಕ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ನಿಮ್ಮ ಮನೆ ಬಾಗಿಲಿಗೆ ಪಡಿತರ ವಿತರಣೆ ಮಾಡಲಾಗುತ್ತೆ. ಇನ್ನು ಎರಡನೇದು ಏನಪ್ಪಾ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಸರ್ವರ್ ಸಮಸ್ಯೆಯಿಂದ ಯಾರಿಗೆಲ್ಲ ಮೇ ತಿಂಗಳಲ್ಲಿ ಪಡಿತರ ವಿತರಣೆ ಆಗಿಲ್ಲ ಅಂತವರಿಗೆ ಈ ತಿಂಗಳು ಅಂದ್ರೆ ಜೂನ್ ತಿಂಗಳಲ್ಲಿ 2 ತಿಂಗಳದ್ದು ಪಡಿತರ ವಿತರಣೆ ಮಾಡಬೇಕು ಅಂತ ಆಹಾರ ಇಲಾಖೆ ನ್ಯಾಯಬೆಲೆ ಅಂಗಡಿಗಳಿಗೆ ಸೂಚನೆ ಕೊಟ್ಟಿರುವಂತದ್ದು ವೀಕ್ಷಕರೇ. ಅಂದ್ರೆ ಒಟ್ಟು 10 ಕೆಜಿ ಅಕ್ಕಿ ವಿತರಣೆ ಶುರುವಾಗಿದೆ. ನೀವು ಕೂಡ ನಿಮ್ಮ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಬಯೋಮೆಟ್ರಿಕ್ ಕೊಡೋದರ ಮೂಲಕ ಈ ಒಂದು ಹೋದ ತಿಂಗಳದ್ದು ಬಾಕಿ ಏನಾದ್ರೂ ಪಡಿತರ ಇದ್ರೆ ಅದನ್ನು ಕೂಡ ಪಡೆದುಕೊಳ್ಳಬಹುದು. ಇನ್ನು ಮೂರನೇದಾಗಿ ಇಂದಿರಾ ಕಿಟ್ ವಿತರಣೆ ಬಗ್ಗೆನೂ ಕೂಡ ದೊಡ್ಡ ಅಪ್ಡೇಟ್ ನೋಡಿ. ಸರ್ಕಾರದಿಂದ ಅಧಿಕೃತವಾಗಿ ಅಂತೂ ಘೋಷಣೆ ಆಗಿಲ್ಲ. ಜೂನ್ ತಿಂಗಳಿನಿಂದ ವಿತರಣೆ ಆಗ್ಬೇಕಾಗಿತ್ತು. ಅಂದ್ರೆ ಹೋದ ತಿಂಗಳು ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಪ್ರಕಾರ ಜೂನ್ ತಿಂಗಳಿನಿಂದ ಇಂದಿರಾ ಕಿಟ್ ವಿತರಣೆ ಶುರುವಾಗುತ್ತೆ. ಇಂದಿರಾ ಕಿಟ್ ಅಂದ್ರೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ, ಹೆಸರು ಕಾಳಿನ ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆ, ಈ 4 ಆಹಾರ ಸಾಮಗ್ರಿಗಳನ್ನ ಕೊಡಲಾಗುತ್ತೆ ಇಂದಿರಾ ಕಿಟ್ ಮೂಲಕ. ಇನ್ನು ಕರ್ನಾಟಕ ಸರ್ಕಾರದಿಂದ ಇಂದಿರಾ ಕಿಟ್, ಕೇಂದ್ರ ಸರ್ಕಾರದಿಂದ ನಿಮಗೆ ಅಕ್ಕಿ ಮತ್ತು ರಾಗಿ ಅಥವಾ ಪೌಷ್ಟಿಕ ಆಹಾರ ಧಾನ್ಯಗಳನ್ನ ಕೊಡಲಿದ್ದಾರಂತೆ. ಸೊ ವೀಕ್ಷಕರೇ, ಇಲ್ಲಿ ನಿಮಗೆ ಜುಲೈ ತಿಂಗಳಿನಿಂದ ಇಂದಿರಾ ಕಿಟ್ ವಿತರಣೆ ಆಗುವ ಸಾಧ್ಯತೆ ಕೂಡ ಇಲ್ಲಿ ಇರುವಂತದ್ದು. ಬಜೆಟ್ ನಲ್ಲಿ 6,200 ಕೋಟಿ ರೂಪಾಯಿ ಹಣವನ್ನ ಇಂದಿರಾ ಫುಡ್ ಕಿಟ್ ವಿತರಣೆಗೆ ಅಂತ ಮೀಸಲಿಡಲಾಗಿದೆ. ನೋಡಿ, ಬಿಪಿಎಲ್ ಮತ್ತು ಅಂತ್ಯೋದಯ ಪಡಿತರ ಚೀಟಿ ಎರಡೂ ಕಾರ್ಡ್ಗೂ ಕೂಡ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ವಿತರಣೆ ಮಾಡಲಾಗುತ್ತೆ ಅಂತ ಸರ್ಕಾರದಿಂದ ಅಧಿಕೃತವಾಗಿ ಘೋಷಣೆ ಆಗಿದೆ. ಆದ್ರೆ ಇಲ್ಲಿ ಹೇಗೆಲ್ಲ ವಿತರಣೆ ಮಾಡ್ತಾರೆ ಎಂಬುದು ಪ್ರಶ್ನೆ. ನೋಡಿ, ಇಲ್ಲಿ ಕೆಲವೊಂದು ಕುಟುಂಬದಲ್ಲಿ ಒಬ್ರು ಇಬ್ರು ಇರ್ತಾರೆ, ಅಂತವರಿಗೆ 5 ಕೆಜಿ ಇದು ಕೊಡಲ್ಲ. ಅವರಿಗೆ 2.5 ಕೆಜಿ ತೂಕದ ಇಂದಿರಾ ಕಿಟ್ ವಿತರಣೆ ಮಾಡಲಾಗುತ್ತೆ. ಅಂದ್ರೆ ಅರ್ಧ ಲೀಟರ್ ಅಡುಗೆ ಎಣ್ಣೆ, ಅರ್ಧ ಕೆಜಿ ತೊಗರಿ ಬೇಳೆ, ಅರ್ಧ ಕೆಜಿ ಉಪ್ಪು, ಅರ್ಧ ಕೆಜಿ ಸಕ್ಕರೆ, ಅರ್ಧ ಕೆಜಿ ಹೆಸರು ಕಾಳಿನ ಬದಲಾಗಿ 250 ಗ್ರಾಂ ತೊಗರಿ ಬೇಳೆ ಹೆಚ್ಚುವರಿಯಾಗಿ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ನಿಮ್ಮ ಕುಟುಂಬದಲ್ಲಿ 3-4 ಜನ ಇದ್ರೆ ಅಂತವರಿಗೆ ತಲಾ ಒಬ್ಬರಿಗೆ 1 ಕೆಜಿ ಅಂತೆ 5 ಕೆಜಿ ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ. ಅಂದ್ರೆ ಒಂದು ಕಾರ್ಡ್ಗೆ 1 ಕಿಟ್ ಅಂತಾನೆ ಹೇಳ್ಬಹುದು. 5ಕ್ಕಿಂತ ಹೆಚ್ಚು ಜನ ನಿಮ್ಮ ಕುಟುಂಬದಲ್ಲಿದ್ರೆ 7.5 ಕೆಜಿ ಇಂದಿರಾ ಕಿಟ್ಟು, ಅಂದ್ರೆ 1.5 ಲೀಟರ್ ಅಡಿಗೆ ಎಣ್ಣೆ, 1.5 ಕೆಜಿ ಉಪ್ಪು, ಸಕ್ಕರೆ, ತೊಗರಿ ಬೇಳೆ, ಹೆಸರು ಕಾಳಿನ ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆ ವಿತರಣೆ ಮಾಡಲಾಗುತ್ತೆ. ಇದು ಜುಲೈ ತಿಂಗಳಿನಿಂದ ಪ್ರಾರಂಭವಾಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಕೊನೆಯದಾಗಿ ಪಿಂಚಣಿ ಹಣ ಕೆಲವೊಬ್ಬರಿಗೆ ಬರ್ತಾ ಇಲ್ಲ. ಹೌದು, ಕರ್ನಾಟಕದಲ್ಲಿ ಒಟ್ಟು 16 ಲಕ್ಷ ಜನರ ಪಿಂಚಣಿ ಕಟ್ ಆಗಿದೆ ಎಂಬುವ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇದೆ. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಯೋಜನೆ ಆಯ್ತು, ಈಗ ಪಿಂಚಣಿ ಹಣದ ಸರದಿನ ವೀಕ್ಷಕರೇ. ಎದಕ್ಕಂದ್ರೆ ಇದರಲ್ಲೂ ಕೂಡ ಅಕ್ರಮ ನಡೆದಿದೆ ಎಂಬುದು ಈಗ ಬೆಳಕಿಗೆ ಬಂದಿರುವಂತದ್ದು ವೀಕ್ಷಕರೇ. ಇದು ಈಗ ಬರ್ತಾ ಮಾಹಿತಿ ಅಲ್ಲ, ಇದು ಕಳೆದ 2-3 ತಿಂಗಳ ಹಿಂದೆ ಕಂದಾಯ ಇಲಾಖೆನೆ ಹೇಳಿದೆ. ಹೌದು, ನಮ್ಮ ಕರ್ನಾಟಕದಲ್ಲಿ ಒಟ್ಟು ಹೇಳೋದಾದ್ರೆ 80 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿದ್ದಾರೆ. ಅದರಲ್ಲಿ 20 ಲಕ್ಷ ಜನರು ಸಂದೇಹಾಸ್ಪದ ಫಲಾನುಭವಿಗಳಲ್ಲಿ ಇರುವಂತದ್ದು. ಅದರಲ್ಲಿ 16 ಲಕ್ಷ ಫಲಾನುಭವಿಗಳಿಗೆ ನೀಡುತ್ತಿದ್ದ ಪಿಂಚಣಿ ಹಣವನ್ನ ನಿಲ್ಲಿಸಲಾಗಿದೆ ವೀಕ್ಷಕರೇ. ಹೌದು, ಒಟ್ಟು ಹೇಳೋದಾದ್ರೆ ನೋಡಿ, ತಪ್ಪು ಮಾಹಿತಿ ಕೊಟ್ಟು ಪಿಂಚಣಿ ಪಡಿತಾ ಇದ್ದವರನ್ನ ಅಕ್ರಮವಾಗಿ ಪಡೆದಿದ್ದಾರೆ ಅಂತ ಹೇಳಿ ಅವರನ್ನ ಯೋಜನೆಯಿಂದ ತೆಗೆದು ಹಾಕಲಾಗ್ತಾ ಇರುವಂತದ್ದು. ವಯಸ್ಸಿನ ದೃಢೀಕರಣ ಬಗ್ಗೆ ತಪ್ಪು ಮಾಹಿತಿ ನೀಡಿ ಪಡಿತಾ ಇದ್ದ ಪಿಂಚಣಿ ಹಣ ಕಟ್ ಅಂತ ಹೇಳ್ಬಹುದು. ಕೆಲವರು 35-40 ವರ್ಷದವರು ಕೂಡ ಈ ಒಂದು ಪಿಂಚಣಿಯನ್ನ ಪಡ್ಕೊಂಡಿದ್ದಾರೆ. ಅಂದ್ರೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ತಾವು 60 ವರ್ಷ ಮೇಲ್ಪಟ್ಟವರಂತ ತೋರಿಸಿ ಪಿಂಚಣಿ ಹಣ ಪಡ್ಕೊಂಡಿದ್ದಾರೆ ಕೆಲವರು. ಅಂತವರಿಗೆ ಪಿಂಚಣಿ ಹಣ ಬಂದ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಎರಡನೇದಾಗಿ ಮುಖ್ಯವಾಗಿ ತುಂಬಾ ಜನ ಫಲಾನುಭವಿಗಳು ವಿಳಾಸದಲ್ಲಿ ವಾಸವಿಲ್ಲದೆ ಇರೋದ್ರಿಂದ ಈ ಪ್ರಕರಣಗಳಲ್ಲೂ ಕೂಡ ಪಿಂಚಣಿಯಿಂದ ಹೊರಗಿಡಲಾಗಿದೆ ಅಂತೆ. ಅಂದ್ರೆ ಅವರು ಆ ಒಂದು ವಾಸಸ್ಥಳದಲ್ಲಿ ಇಲ್ಲ, ಅವರು ಕೊಟ್ಟಿರೋ ಅಡ್ರೆಸ್ ಅಲ್ಲಿ ಅವರೇ ಇಲ್ಲ ಅಂದ್ಮೇಲೆ ಅವರಿಗೆ ಹಣ ಎಲ್ಲಿ ಹೋಗ್ತಾ ಇದೆ? ಅಟ್ಟುವಲ್ಲಿ 13 ಲಕ್ಷ ಜನರು ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಫಲಾನುಭವಿಗಳು ಸಂಬಂಧಪಟ್ಟ ದಾಖಲೆಗಳು ನೀಡೋದ್ರಲ್ಲೂ ಕೂಡ ವಿಫಲವಾಗಿದ್ದಾರೆ, ಅಂತವರು ಕೂಡ ಇದ್ದಾರೆ. ಒಟ್ಟಾರೆ ಹೇಳೋದಾದ್ರೆ ಆದಾಯದ ಬಗ್ಗೆನೂ ಕೂಡ ದೃಢೀಕರಣ ಇಲ್ಲ. ಅಂದ್ರೆ ಅವರ ಆದಾಯ ಜಾಸ್ತಿ ಇದೆ. APL ಕಾರ್ಡ್ ಇದ್ದವರು ಕೂಡ ಈ ಒಂದು ಯೋಜನೆ ಲಾಭ ಪಡ್ಕೋತಾ ಇದ್ದಾರೆ. ಒಟ್ಟು 16 ಲಕ್ಷ ಜನರ ಪಿಂಚಣಿ ಹಣ ಕಟ್ ಆಗಿದೆ. ಇನ್ನು ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಬೈಕು, ಕಾರು, ವಾಹನ ಏನೇ ಇದ್ರೂ ಕೂಡ ವಿಡಿಯೋಗೆ ಲೈಕ್ ಮಾಡಿ. ಅದಕ್ಕಂದ್ರೆ ಒಂದು ಕಡೆಗೆ ಗುಡ್ ನ್ಯೂಸ್ ಕೂಡ ಇದೆ. ಅದೇನಪ್ಪಾ ಅಂದ್ರೆ ಮೊದಲನೇ ಗುಡ್ ನ್ಯೂಸ್ 50% ಡಿಸ್ಕೌಂಟ್. ಇನ್ನೊಂದು ಎರಡನೇದು ಏನಪ್ಪಾ ಅಂದ್ರೆ ದೊಡ್ಡ ಒಂದು ದಂಡ ಕೂಡ ನಿಮಗೆ ಬೀಳ್ಬಹುದು. ಎರಡು ಕೂಡ ನೋಡೋಣ. ಮೊದಲಿಗೆ 50% ಡಿಸ್ಕೌಂಟ್ ಶುರು ಆಗ್ತಾ ಇದೆ. ಎದಕ್ಕಪ್ಪ ಅಂದ್ರೆ ವೀಕ್ಷಕರೇ, ನಿಮ್ದು ಏನಾದ್ರೂ ವಾಹನದ ಮೇಲೆ ದಂಡ ಇದ್ರೆ ವಾಹನ ಸವಾರರಿಗೆ ಅವಕಾಶ ಮಿಸ್ ಮಾಡ್ಕೋಬಾರ್ದು. ಸರ್ಕಾರದಿಂದ ಇದು ಒಂದು ದೊಡ್ಡ ಒಂದು ಕೊಡುಗೆ ಅಂತಾನೆ ಹೇಳ್ಬಹುದು. ಟ್ರಾಫಿಕ್ ಫೈನ್ ಇದ್ದವರಿಗೆ ನಿಮ್ದೇನಾದ್ರೂ 5,000 ರೂಪಾಯಿ ದಂಡ ಇದ್ರೆ 2,500 ಕಟ್ಟಿ ನೀವು ಕ್ಲಿಯರ್ ಮಾಡ್ಕೋಬಹುದು. 1,000 ರೂಪಾಯಿ ದಂಡ ಇದ್ರೆ 500 ರೂಪಾಯಿ ಕಟ್ಟಿ ಅದನ್ನ ನೀವು ಕ್ಲಿಯರ್ ಮಾಡ್ಕೋಬಹುದು. 21ನೇ ತಾರೀಕಿನಿಂದ ಹಿಡಿದು ಜುಲೈ 10ನೇ ತಾರೀಕಿನ ಒಳಗೆ ಯಾರೆಲ್ಲ ದಂಡ ಕಟ್ತೀರಾ ಅವರಿಗೆ 50% ಡಿಸ್ಕೌಂಟ್ ಅಂತ ಹೇಳಲಾಗಿದೆ ವೀಕ್ಷಕರೇ. ಅಂದ್ರೆ 50% ರಿಯಾಯಿತಿ ದಂಡದಲ್ಲಿ ರಿಯಾಯಿತಿ ರೂಪದಲ್ಲಿ ನೀವು ದಂಡವನ್ನ ಕಟ್ಟೋದ್ರ ಮೂಲಕ ನಿಮ್ಮ ಹಳೆಯ ಬಾಕಿ
ಚಲನ್ಸ್ ಗಳನ್ನ ಕ್ಲಿಯರ್ ಮಾಡ್ಕೋಬಹುದು. ಯಾವುದೇ ವಾಹನ ಇರಲಿ ಎಲ್ಲದಕ್ಕೂ ಕೂಡ 50% ಆಫ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಯಾರಿಗೆ ಈ ತಪ್ಪು ಮಾಡಿದ್ರೆ ದಂಡ ಬೀಳುತ್ತೆ? ವೀಕ್ಷಕರೇ, ನಿಮ್ಮ ಹತ್ರ ಬೈಕು ಕಾರ್ ಏನೇ ಇರಲಿ, ಸೈಲೆನ್ಸರ್ ಗಳನ್ನ ಬದಲಾಯಿಸಿ ಅತಿಯಾದ ಶಬ್ದ ಮಾಡುವ ಮಾಡಿಫೈಡ್ ಸೈಲೆನ್ಸರ್ ಅಳವಡಿಸಿದ್ರೆ ನಿಮಗೆ 5 ರಿಂದ 6,000 ರೂಪಾಯಿ 10,000 ರೂಪಾಯಿವರೆಗೂ ದಂಡ ಕೂಡ ಬೀಳಬಹುದು. ಹುಷಾರಾಗಿರಿ. ಇನ್ನು ರಾತ್ರಿ ವೇಳೆ ಎದುರಿಗೆ ಬರುವ ವಾಹನ ಸವಾರರ ಕಣ್ಣು ಕೊರೆಸುವಂತಹ ತೀವ್ರತೆಯ ಹೈ ಬೀಮ್ ಲೈಟ್ ಗಳನ್ನ ಬಳಸ್ತಾ ಇದ್ರೆ ಅದನ್ನು ಕೂಡ ನೀವು ತೆಗೆಸಬೇಕಾಗುತ್ತೆ. ಇಲ್ಲ ಅಂದ್ರೆ 10,000 ರೂಪಾಯಿ ದಂಡ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಮತ್ತೆ ನಿಮ್ಮ ಚಾಲನಾ ಪರವಾನಗಿ ಡ್ರೈವಿಂಗ್ ಲೈಸೆನ್ಸ್ ಕೂಡ ರದ್ದಾಗುತ್ತೆ. ಹುಷಾರಾಗಿರಿ. ಇನ್ನು ವೀಕ್ಷಕರೇ, ಕೊನೆಯದಾಗಿ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಕೊನೆಗೂ ಅಂತ್ಯ. ಹೌದು, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಹಿ ಕೂಡ ಹಾಕಿದ್ದಾರೆ. ಇರಾನ್ ದೇಶದಿಂದ ಕೂಡ ಅದರ ಮೇಲೆ ಸಹಿ ಬಿದ್ದಿರುವಂತದ್ದು. ಬೇಕಾದ್ರೆ ನೀವು ಸ್ಕ್ರೀನ್ ಮೇಲೆ ಫೋಟೋ ಕೂಡ ನೋಡ್ತಿರ್ಬೋದು. ಆದ್ರೆ ಇನ್ನೊಂದು ಕಡೆಗೆ ಬಂಗಾರ ಬೆಳ್ಳಿ ಮಾರ್ಕೆಟ್ ದೊಡ್ಡ ಮಟ್ಟದಲ್ಲಿ ಕ್ರಾಶ್ ಆಗಿದೆ. ಅಂದ್ರೆ ಭಾರಿ ಒಂದು ಇಳಿಕೆ ಕಂಡಿದೆ. ಇದು ಬಂಗಾರ ಬೆಳ್ಳಿ ಖರೀದಿ ಮಾಡೋರಿಗೆ ಶುಭ ಸುದ್ದಿ, ಮೊದಲೇ ಖರೀದಿ ಮಾಡಿದವರಿಗೆ ಶಾಕಿಂಗ್ ಸುದ್ದಿ, ಹೊಸದಾಗಿ ಖರೀದಿ ಮಾಡೋರಿಗೆ ಗುಡ್ ನ್ಯೂಸ್. ಹೌದು, ಬಂಗಾರ ಬೆಳ್ಳಿ ಒಂದೇ ದಿನ ದೊಡ್ಡ ಮಟ್ಟದಲ್ಲಿ ಪತನ ಕಾಣ್ತಾ ಇದೆ. ಬೆಳ್ಳಿ ಒಂದೇ ದಿನ 14,000 ರೂಪಾಯಿ ಇಳಿಕೆ ಆಗಿದೆ. 2,50,000 ರೂಪಾಯಿಂದ ದಿಢೀರ್ ಅಂತ 2,38,000 ರೂಪಾಯಿಗೆ ಬಂದಿದೆ. ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಬೆಳ್ಳಿ ವ್ಯಾಲ್ಯೂ ಮಾರ್ಕೆಟ್ ಅಲ್ಲಿ ಈಗ ಬೆಳ್ಳಿ 1 ಕೆಜಿಗೆ 2,60,000 ರೂಪಾಯಿಗೆ ಮಾರಾಟವಾಗ್ತಾ ಇದ್ದದ್ದು ಈಗ 2,50,000 ರೂಪಾಯಿಗೆ ಬರಲಿದೆ ಬೆಲೆ. ಅಂದ್ರೆ 10 ರಿಂದ 15,000 ರೂಪಾಯಿ ಬೆಳ್ಳಿ ಬೆಲೆ ಮಾರ್ಕೆಟ್ ಅಲ್ಲಿ ಕುಸಿತ ಕಾಣುತ್ತೆ. ಇನ್ನು ಬಂಗಾರ ಕೂಡ 4,000 ರೂಪಾಯಿಷ್ಟು ಇಳಿಕೆ ಕಂಡಿದೆ. ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ 1,53,000 ರೂಪಾಯಿ ಇದ್ದ ಬೆಲೆ ಈಗ 1,49,000 ರೂಪಾಯಿಗೆ ಬಂದಿದೆ. ಅಮೆರಿಕ ಇರಾನ್ ನಡುವಿನ ಶಾಂತಿ ಒಪ್ಪಂದ ನಡುವೆ ಬಂಗಾರ ಬೆಳ್ಳಿ ಬೆಲೆ ಭಾರಿ ಒಂದು ಇಳಿಕೆ ಆಗಿದ್ದು ಖರೀದಿ ಮಾಡೋರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನು ಮುಂದಿನ ಬರೋ ದಿನ ಏರಿಕೆನಾಗಬಹುದು, ಇಳಿಕೆನಾಗಬಹುದು. ಕೇಂದ್ರ ಸರ್ಕಾರ ಆಮದು ಸುಂಕ 15% ಏರಿಕೆ ಮಾಡಿದ್ರು ಕೂಡ ಬೆಲೆ ಇಳಿಕೆ ಆಗಿದ್ದು ಈಗ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ನಿಮ್ಮ ಪ್ರಕಾರ ಬಂಗಾರದ ಬೆಲೆ ಎಷ್ಟಾಗಬೇಕು ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.